3-4 ಲಕ್ಷ ಖರ್ಚು ಮಾಡಿದ್ದೆ ಬೆಳೆಗಳಿಗೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ. ಬೆಳೆನೇ ಕಿತ್ತಾಕೋ ಮಟ್ಟಕ್ಕೆ ಬಂದಾಗ ಅಗ್ರೋಲೈಸರ್ ಮತ್ತೆ ಅಗ್ರೋ ಸ್ಮೈಲ್ ಬಿಟ್ಟಾಗ ನನ್ನ ಇನ್ವೆಸ್ಟ್ಮೆಂಟ್ ಉಳಿಸ್ಕೊಡ್ತು ಅಂತ ನಾನು ಹೇಳ್ಬೋದು. ಎಲ್ಲೋ ಇದ್ದಿದ್ದು ಹೊಸ ಸುಳಿ ಗ್ರೀನಿಶ್ ಆಗಿ ತಗೊಳಕ್ ಸ್ಟಾರ್ಟ್ ಆಯ್ತು. ಗ್ರೋತಿಂಗ್ ಅಲ್ಲಿ 15 ದಿವಸ 20 ದಿವಸ ಫುಲ್ ರಿಸಲ್ಟ್ ಬಂದ್ಬಿಡ್ತದೆ. ತುಂಬಾ ಕಾಂಡಗಳು ಚೆನ್ನಾಗಿದೆ, ಎಲೆ ಅಗಲವಾಗಿ ಗ್ರೀನಿಶ್ ಆಗಿ ಒಳ್ಳೆ ಮೊಗ್ಗು ಚೆನ್ನಾಗಿ ತಳ್ಳಿದೆ, ಯಾವುದೇ ರೋಗ ಬರ್ಲಿಲ್ಲ. ನನ್ನ ಹೆಸರು ರುತೀಶ್ ಅಂತ, ಬೆಟ್ಟನಹಳ್ಳಿ, ದೇವನಹಳ್ಳಿ ತಾಲೂಕು, ಕುಂದಾಣ ಹೋಬಳಿ, ಯಜ್ಞಹಳ್ಳಿ ಪೋಸ್ಟ್. ನಾವು ಐಶ್ವರ್ಯ ಉಣಿದೀವಿ. ಗಿಡ ಉಣಿ 20 ದಿವಸ ಆದ್ರೂ ಎಲ್ಲೋ ಆಗೋಗಿ ಗಿಡ ಬೆಳವಣಿಗೆ ಆಗಿರ್ಲಿಲ್ಲ. ಹಾಗಾಗಿ ಮಂಜುನಾಥ್ ಆಗ್ರೋ ಔಷಧಿ ಅಂಗಡಿ ಅವರೊಂದು ಸಜೆಷನ್ ಕೊಟ್ಟರು ನನಗೆ, ಕಾರ್ತಿಕ್ ಅನ್ನೋರು. ಅಗ್ರೋಲೈಸರ್ ಮತ್ತೆ ಅಗ್ರೋ ಸ್ಮೈಲ್ ಅಂದ್ಬಿಟ್ಟು ಅರ್ಧ ಎಕರೆಗೆ ಒಂದೊಂದು ಕೆಜಿ 15 ದಿವಸ ಗ್ಯಾಪ್ 2 ಟೈಮ್ಸ್ ಬಿಟ್ಟೆ. ಅಗ್ರೋಲೈಸರ್ ಕೊಟ್ಮೇಲೆ ಎಲ್ಲೋ ಇದ್ದಿದ್ದು ಹೊಸ ಸುಳಿ ಗ್ರೀನಿಶ್ ಆಗಿ ತಗೊಳಕ್ ಸ್ಟಾರ್ಟ್ ಆಯ್ತು. ಗ್ರೋತಿಂಗ್ ಅಲ್ಲಿ 15 ದಿವಸ 20 ದಿವಸ ಫುಲ್ ರಿಸಲ್ಟ್ ಬಂದ್ಬಿಡ್ತದೆ. ತುಂಬಾ ಕಾಂಡಗಳು ಚೆನ್ನಾಗಿದೆ, ಎಲೆ ಅಗಲವಾಗಿ ಗ್ರೀನಿಶ್ ಆಗಿ ಒಳ್ಳೆ ಮೊಗ್ಗು ಚೆನ್ನಾಗಿ ತಳ್ಳಿದೆ. ಗಿಡ ಡೆವಲಪ್ಮೆಂಟ್ ಅಷ್ಟೇ ತುಂಬಾ ಚೆನ್ನಾಗಿದೆ, ಯಾವುದೇ ರೋಗ ಬರ್ಲಿಲ್ಲ ಏನಾಗಿ ತೋಟಕ್ಕೆ. ಈಗ ತುಂಬಾ ಚೆನ್ನಾಗಿದೆ, ನೀವೇ ನೋಡ್ತಿದ್ರೆ ನಾನು ಹೇಳೋದೇನಿಲ್ಲ. ಆರೋಗ್ಯವಾಗಿ ತುಂಬಾ ಚೆನ್ನಾಗಿದೆ. ಈ ತರ ಬೆಳೆ ಬರಕ್ ಕಾರಣನೇ ಅಗ್ರೋಲೈಸರ್ ಮತ್ತೆ ಅಗ್ರೋ ಸ್ಮೈಲ್. ನನಗೆ ಒಂದು ಎಕರೆ ಬೈಲಿದೆ, ಐಶ್ವರ್ಯ 2 ಉಣಿದೀನಿ ನಾನು. ಫಸ್ಟ್ ಬ್ಯಾಚ್ ಬಂದು ಅರ್ಧ ಎಕರೆ, ಸೆಕೆಂಡ್ ಬ್ಯಾಚ್ ಬಂದು ಒಂದು ಅರ್ಧ ಎಕರೆ. 3-4 ಲಕ್ಷ ಖರ್ಚು ಮಾಡಿದ್ದೆ, ಗೊಬ್ಬರ ಹೊಡೆದು ಮತ್ತೆ ಮಣ್ಣು ಹೊಡೆದು ಬೆಳೆಗಳಿಗೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ. ಬೆಳೆನೇ ಕಿತ್ತಾಕೋ ಮಟ್ಟಕ್ಕೆ ಬಂದಾಗ ಅಗ್ರೋಲೈಸರ್ ಮತ್ತೆ ಅಗ್ರೋ ಸ್ಮೈಲ್ ಬಿಟ್ಟಾಗ ತುಂಬಾ ಚೆನ್ನಾಗಿ ಬೆಳೆ ಬಂತು. ನನ್ನ ಇನ್ವೆಸ್ಟ್ಮೆಂಟ್ ಉಳಿಸ್ಕೊಡ್ತು ಅಂತ ನಾನು ಹೇಳ್ಬೋದು. ನಾನು ಅದನ್ನ ಯೂಸ್ ಮಾಡಿ ಅಂತ ಹೇಳ್ತೀನಿ, ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ. ತುಂಬಾ ಅನುಕೂಲ ಇದೆ. ಫುಲ್ಲು ಎಲ್ಲೋ ಇತ್ತು ಗಿಡ, ಇನ್ ಆಗದೇ ಇಲ್ಲ ಅಂತ ಹೇಳಿದ್ರು. ಲೀಫ್ಗೆ ಕ್ಲೋರೋಫಿಲ್ ಡಿಗ್ರೇಡೇಷನ್ ಆಗಿತ್ತು. ನಾವು ಐಡೆಂಟಿಫೈ ಮಾಡಿ 22 ಡೇಸ್ ಆಗಿದ್ರಿಂದ ಅಗ್ರೋಲೈಸರ್ 1 ಅಗ್ರೋ ಸ್ಮೈಲ್ ಕೊಡಿಸಿದೆ. ಇಮಿಡಿಯೇಟ್ ಆಗಿ ನಮಗೆ ಬ್ರಾಂಚಸ್ ಎಲ್ಲ ಓಪನ್ ಆಗಿ ಗ್ರೀನಿಶ್ ತಿರ್ಕೊಂತು, ಸ್ಟೆಂಬೆಲ್ಲ ದಪ್ಪ ಬಂತು, ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಯ್ತು. ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರಿಂದ ಈಗ ತುಂಬಾ ಆರೋಗ್ಯವಾಗಿ ಹೆಲ್ತಿ ಆಗಿದೆ ಪ್ಲಾಂಟ್.